ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ದೀಪಾರಾಮದಾಸಿ ಮಾಡುವ ಸಾಷ್ಟಾಂಗ ಪ್ರಣಾಮಗಳು. ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಿಪಾತ ಮಾಡುತ್ತಾ ಇಂದಿನ ರಾಜಾರಾಮ್ ಮಹಾರಾಜರವರ ನಾಮಪರ ಅಭಂಗವನ್ನು ನೋಡೋಣ. ನಾಮದ ಮಹತ್ವವನ್ನು ತಿಳಿಸ್ಕೊಡುವಂಥ ಒಂದು ಅಭಂಗ. ಯಾರಿಗೆ ನಾಮದ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದಾರಪ್ಪ? ಈ ಮನಸ್ಸಿಗೆ, ದೇಹಕ್ಕಲ್ಲ. ದೇಹ ಜಡವಸ್ತು. ಇದು ಮನಸ್ಸು ಇಂದ್ರಿಯಗಳು ಡೈರೆಕ್ಷನ್ ಕೊಡಲಾರ್ದೇ ಇದೇನು ಮಾಡೋಕ್ಕಾಗಲ್ಲ. ಮೂಳೆ ಮಾಂಸದ ಒಂದು ತಡಿಕೆ ಘಟ ಏನೂ ಮಾಡಲಿಕ್ಕಾಗೋದಿಲ್ಲ. ಎಲ್ಲಿವರೆಗೂ ಇಂದ್ರಿಯಗಳು ಮನಸ್ಸು ಬುದ್ಧಿ ಎಲ್ಲ ಕೆಲಸ ಮಾಡೋದಿಲ್ವೋ ಚಲನವಲನ, ದಿಸ್ ಬಾಡಿ ಗ್ರಾಸ್ ಬಾಡಿ ಕೆನಾಟ್ ಡೂ ಎನಿಥಿಂಗ್. ಒಂದು ಕಡೆಯಿಂದ ಎದ್ದು ಇನ್ನೊಂದು ಕಡೆಗೆ ಹೋಗಲಿಕ್ಕೂ ಇಂದ್ರಿಯಗಳು ಮನಸ್ಸು ಬುದ್ಧಿ ಎಲ್ಲ ಹಾರ್ಮೋನಿಯಸ್ಲಿ ಕೋಆರ್ಡಿನೇಟ್ ಮಾಡಿದಾಗ ಮಾತ್ರ ಇದು ಹೇಳಲಿಕ್ಕೆ ರೆಡಿ ಆಗುತ್ತೆ. ಅಂದಮೇಲೆ ಯಾರಿಗಪ್ಪ ನಾಮದ ಮಹತ್ವ ಹೇಳ್ತಿರೋದು? ಈ ಮನಸ್ಸಿಗೆ. ಈ ಮನಸ್ಸಿಗೆ ಅವತ್ತು ಜಡ ಇದೆ, ಇದು ಸೂಕ್ಷ್ಮ ಆಗಿಲ್ಲ. ಯಾಕೆಂದರೆ ಇದಕ್ಕೆ ಆ ನಾಮದ ಮಹತ್ವ ಗೊತ್ತಾಗ್ತಿಲ್ಲ. ಎಲ್ಲ ಕಾರ್ಯಗಳು ಭಗವಂತನಿಂದ ನಡೀತಾ ಇದೆ ಅನ್ನೋದು ಮನಸ್ಸಿಗೆ ಕಲ್ಪನಾ ಬರ್ತಾ ಇಲ್ಲ. ಭಕ್ತಿ ಅಂದರೆ ಏನಪ್ಪ? ಅರಿವು ಮಾಡ್ಕೊಳ್ಳೋದು. ಭಕ್ತಿ ಜ್ಞಾನ, ನೀವು ಮೋಕ್ಷ ಮುಕ್ತಿ ಗ್ರೇಸ್ ಎಲ್ಲ ಶಬ್ದದ ಅರ್ಥ ಒಂದೇ ಒಂದು, ಏನು? ಪರಮಾತ್ಮನೇ ಸರ್ವಕರ್ತ ಧರ್ತ. ಆ ಚಿದಂಬರ ಸರ್ವವ್ಯಾಪಕನಾಗಿ ಪ್ರತಿಯೊಂದು ಜೀವರಾಶಿಯ ಮುಖಾಂತರ ಚೈತನ್ಯ ರೂಪದಲ್ಲಿ ಅದು ಕೆಲಸ ಮಾಡುತ್ತಾ ಇದೆ. ಹಾಗಾಗಿ ಈ ದೇಹಕ್ಕೆ ಅಹಂಭಾವ ಹೊಂದಲಿಕ್ಕೆ ಅಧಿಕಾರವೂ ಇಲ್ಲ. ದೇಹಾನೂ ನಂದಲ್ಲ ಅಂದಮೇಲೆ ಎಂಥ ಅಹಂಭಾವ ಇದಕ್ಕೆ? ಇದು ಇರೋದು, ಕೊಟ್ಟಿರೋದು ದೇಹ ಅವನು, ಮನಸ್ಸು ಅವನದು ವಿಭೂತಿ, ಆ ಬುದ್ಧಿ ಅವನದು, ಎಲ್ಲವೂ ಕೆಲಸ ಮಾಡ್ತಿರೋದು ಈ ದೇಹದಲ್ಲಿ. ಎಲ್ಲ ಸಕ್ರಿಯವಾಗಿ ಕೆಲಸ ಮಾಡ್ತಿರೋದು ಅವಯವಗಳು ಅವನಿಂದ. ನಂದು ಏನಿದೆ ಅಂತ ಇಲ್ಲಿ ಒಂದು ಕ್ಲೇಮ್ ಮಾಡ್ತಿದ್ದೀನಿ, ಪೊಸೆಷನ್ನ ಅನ್ನೋದನ್ನು ಅರಿವಿಗೆ ಯಾರು ತಂದು ಕೊಡ್ತಾರೆ? ಸದ್ಗುರುನಾಥ ಬಂದು ತಂದು ಕೊಡ್ತಾನೆ. ಆ ಅರಿವೇ ಜ್ಞಾನ ಅಷ್ಟೇ. ಇಲ್ಲಿ ಜ್ಞಾನ ಅಯ್ಯೋ ನಾವು ಭಕ್ತಿ ಜ್ಞಾನ ಪಡ್ಕೊಂಡವರಿಗೆ ಏನಪ್ಪ ಜ್ಞಾನ? ಅವನಿಗೆ ಕೃಷ್ಣ ಸರ್ವಸ್ವ ಅಂತ ಒಳಗೆ ತಿಳಿದಿತ್ತು ಉದ್ಧವನಿಗೆ. ಆದರೆ ಅದು ಕಣ್ಣಾರೆ ಗೋಚರ ಹೆಂಗಾಯ್ತು ಅವನಿಗೆ? ಗೋಪಿಕಾ ಸ್ತ್ರೀಯರ ಮುಖಾಂತರ ಗೋಚರ ಆಯ್ತು. ಇದೇನಪ್ಪ ಇವರು? ಅವನು ಒಂದು ಕಡೆಗೆ ಸುಮ್ಮನೆ ಕೂತ್ಕೊಂಡು ನನ್ನಲ್ಲಿ ನಾನು ಇರುತ್ತೇನೆ, ಆತ್ಮನಲ್ಲಿ ನೆಲೆಸಿದ್ದೇನೆ ಅಂತ ಉದ್ಧವ ಇದ್ದ. ಆದರೆ ಅವನಿಗೆ ಪರಿಪೂರ್ಣ ಮಾಡಬೇಕಾಗಿತ್ತು ಭಗವಂತ. ಅದಕ್ಕೆ ಏನು ಮಾಡ್ದ? ಹೋಗಿ ನೋಡಲ್ಲ ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಗೋಪಿಕಾ ಸ್ತ್ರೀಯರು. ನನ್ನ ನಾಮ ಕೇಳಿದ್ರೆ ಸಾಕು, ಅಯ್ಯೋ ಕೃಷ್ಣ ಬಂದ ಅಂತ ನೋಡಿದ್ರೆ ಇಲ್ಲ, ಉದ್ಧವ ಬಂದಿರ್ತಾನೆ, ಅವನ ಲೆಟರ್ ಹೋಗಿ ಕೊಡ್ತಾನೆ ಅಂತ ಕೃಷ್ಣ ಬರಲಿಲ್ವಾ? ಆ ಲೆಟರ್ನ ಹೆಂಗೆ ನೋಡ್ತಾ ಇದ್ದು ಅಂದರೆ ಅಳೋದು, ಬಿಕ್ಕಿ ಬಿಕ್ಕಿ ಅಳೋದು. ಅದಕ್ಕೆ ಇವನಿಂದ ಇದೇನು ಇವ್ರು ಹುಚ್ಚರಂಗೆ ಅಳ್ತಿದಾರಲ್ಲಪ್ಪ ಅವನ ಸಲುವಾಗಿ. ಅವ್ರು ಒಬ್ಬಳು ಕೆಲಸ ಬಿಟ್ಟು ಬರ್ತಾಳಂತೆ, ರೊಟ್ಟಿ ಬಿಟ್ಟು ಬರ್ತಿದ್ದಾಳಂತೆ, ಮಗುಗೆ ಹಾಲು ಕುಡಿಸೋಳು ಬಿಟ್ಟು ಬರ್ತಾಳೆ, ಸೆರಗ್ ಬಿದ್ದು ಹೋಗ್ತಿದೆಯಂತೆ. ಇಂಥದ್ದು ಅಂದರೆ ಏನಪ್ಪ ಇದು ಹೇಳೋದ ತಾತ್ಪರ್ಯ ಅಂದರೆ, ನಾಚಿಕೆ ಮಾನ ಮರ್ಯಾದೆ ಮೂರು ಬಿಟ್ಟು ಯಾವಾಗ ಕೈ ಎತ್ತು ಶರಣಾಗತಿ ಭಾವದಿಂದ ಹೋಗ್ತೀವೋ, ಓಡೋಡಿ ಹೋಗ್ತಿದ್ದಾನೆಂದರೆ ಕೃಷ್ಣ ಹತ್ರ. ಅಂದರೆ ಏನು? ಮನಸ್ಸು ಆತ್ಮನೊಡನೆ ಒಂದಾಗಲಿಕ್ಕೆ ಓಡೋಡಿ ಹೋಗ್ತಾ ಇದೆ. ನಾವಲ್ಲಿ ಸ್ತ್ರೀ ಪುರುಷರು, ಕೃಷ್ಣ ಹುಡುಗ, ಇದು ಮೇಲ್ ಫೀಮೇಲ್ ಅಂದ್ಕೊಂಡು ಇದು ಅನ್ಯಥಾ ಭಾವಿಸಬಾರ್ದು. ತತ್ವ ಭಾಗಕ್ಕೆ ಹೋಗಬೇಕು. ಗೋಪಿಕೆಯರ ಪ್ರೇಮವನ್ನು ಕಂಡಬೇಕು, ಗೋಪಿಕೆಯರು ಭಕ್ತಿ ಅರ್ಥ ಆಗಬೇಕು. ಅಂದರೆ ಏನಪ್ಪ ಅರ್ಥ? ಅಂದರೆ ಆ ಮನಸ್ಸು ಆ ಭಗವಂತನ ನಾದಕ್ಕೆ, ವೇಣುನಾದಕ್ಕೆ ಓಡ್ ಹೋಗ್ತಾ ಇದೆ. ಆ ಮನಸ್ಸು ಅವನ ಹತ್ರ ಆಲಿಂಗನ ಮಾಡಿಕೊಳ್ಳಿಕ್ಕೆ, ಮನಸ್ಸು ಆತ್ಮನೊಡನೆ ಒಂದಾಗಲಿಕ್ಕೆ ಹೋಗ್ತಾ ಇದೆ. ಅದಕ್ಕೆ ಕೃಷ್ಣ ಏನು ಮಾಡ್ದ? ಅವ್ರನ್ನೆಲ್ಲರನ್ನೂ ಒಮ್ಮೆಲ್ಗೆ ಒಪ್ಕೊಂಡ. ನೀನೆಲ್ಲರೂ ನನ್ನವರೇ ಅಪ್ಪ. ಯಾಕೆಂದರೆ ನಿಮಗೆ ನನ್ನ ಬಿಟ್ಟು ಇನ್ನೇನು ಬೇಕಾಗಿಲ್ಲ. ಅದನ್ನೇ ಶ್ರೀ ಮಹಾರಾಜರು ಇವತ್ತು ಪ್ರವಚನದಲ್ಲಿ ಹೇಳಿದ್ರು, ಲೌಕಿಕದ ವಿಷಯದ ಹಾಗೂ ಲೌಕಿಕದ ಆಸೆ ಬಿಡಬೇಕು. ಅದು ಬಿಟ್ಟಾಗಲೇ ಫಸ್ಟಲ್ಲಿ ಇದು ಇರೋದಕ್ಕೆ ಭಕ್ತಿ ಒಳಗಿದೆ, ಕಾಣಿಸ್ತಾ ಇಲ್ಲ. ಅವನ ಬಗ್ಗೆ ಕಣ್ಣೀರು ಬರೋದಿಲ್ಲ ನಮಗೆ. ಒಂದು ಅಭಂಗ ಹೇಳಿದ ಕೂಡಲೇ ಕಣ್ಣೀರು ಬಂದುಬಿಡುತ್ತಾ? ನಮಗೆ ಬರೋದಿಲ್ಲ. ಇನ್ನೊಬ್ಬರು ಮನಸ್ಸಿಗೆ ಒಂದು ಚುಚ್ಚು ಮಾತಾಡ್ತಿದ್ದೀವಿ, ನಮಗೆ ಬೇಜಾರು ಉಂಟಾಗುತ್ತಾ? ಆಗೋದಿಲ್ಲ. ಯಾಕೆಂದರೆ ಮನಸ್ಸು ಜಡತ್ವ ಹೊಂದಿದೆ. ಅದಕ್ಕೆ ಅವ್ರು ಏನಂತಾರೆ ಮಹಾರಾಜರು, ರಾಜಾರಾಮ್ ಮಹಾರಾಜರು, ಇಲ್ಲಿ ನಾಮ ಜಪೆ ಹೆಂಗಾಗತ್ತಪ್ಪ ನಾಮ ಜಪ ಮಾಡೋದ್ರಿಂದ? ನೋಡೋಣ. ನಾಮ ಜಪೆ ಆದಿ ಅಂತಃಕರಣ ಶುದ್ಧಿ, तेणे आत्मसिद्धि प्राप्त होय. धरो नियावीट अंतरी सर्वांचा, नाम जपे वाचा सर्वकाळ. विषयाची पथ्य धरील हाजरी,
भवरोग दूरी होय त्याचा चिदंबर नाम मात्र ते घेऊनी जाये उद्धरोनी दास म्हणे. ಚಿದಂಬರ ನಾಮಕ್ಕೆ ಯಾತಕ್ಕೆ ಹೋಲಿಸಿದಾರಪ್ಪ ರಾಜಾರಾಮ್ ಮಹಾರಾಜರು? ಮಾತ್ರ. ಮಾತ್ರ ಅಂದರೆ ಔಷಧಿ. ಹಿಂದಿನ ಕಾಲದಲ್ಲಿ ವೈದ್ಯರು ಬಂದಾಗ ಅವರು ಔಷಧಿ ಅಂತ ಹೇಳ್ತಿರಲ್ಲ, ಮಾತ್ರ ಅಂತ ಹೇಳ್ತಿದ್ರು. ಒಂದೇ ಶಬ್ದದ್ದು ಹಲವಾರು ಅರ್ಥಗಳಿರುತ್ತೆ. ಸನ್ನಿವೇಶ ಸಂದರ್ಭ ಬಂದಾಗ ಆಯಾ ಅರ್ಥದ ಅನುಸಾರವಾಗೇ ಆ ರಚನೆ ಆಗಿರುತ್ತೆ. ನಾವು ಅದನ್ನು ನಮ್ಮ ಮನಸ್ಸಿನ ಮುಖಾಂತರ ಅರ್ಥ ಮಾಡಿಕೊಂಡಾಗ ನಮಗೆ ಅಭಂಗದ ಮರ್ಮ ತಿಳಿಯುವುದಿಲ್ಲ. ತತ್ವ ರೂಪದಲ್ಲಿ ಏನು ರಾಜಾರಾಮ್ ಮಹಾರಾಜರು, ಎಲ್ಲತ್ರಲ್ಲೂ ರಾಜಾರಾಮ್ ಮಹಾರಾಜರು ಜ್ಞಾನವನ್ನೇ ಪ್ರತಿಪಾದಿಸಿರೋದು. ಆ ಜ್ಞಾನ ಇದು ಈ ನಾಮದ ಬಗ್ಗೆ ಏನು ಹೇಳ್ತಾ ಇರೋದು? ಇದು ಜ್ಞಾನನೇ. ನಾಮದ ಬಗ್ಗೆ ಹೇಳ್ತಾ ಇರೋದು ಏನು? ಜ್ಞಾನ ಏನು? ನೀನು ನಾಮವನ್ನು ಜಪ ಮಾಡಿದ್ರೆ ನೀನು ಅಂತಃಕರಣ ಶುದ್ಧಿಯಾಗತ್ತಪ್ಪ. ಹಾಗಂದ್ರೆ ಈಗ ನನ್ನ ಅಂತಃಕರಣ ಹೆಂಗಿದೆ? ಅಶುದ್ಧವಾಗಿದೆ, ಮಾಲಿನ್ಯ ಹೊಂದಿದೆ, ಕಲ್ಮಶ ಉಂಟಾಗಿದೆ, ಹಾಗೆ ಅಸೂಯ ವಿಕಾರದಿಂದ ತುಂಬಿಕೊಂಡಿದೆ. ಯಾಕೆ? ಈ ದೇಹ ಸಗುಣದಲ್ಲಿ ತ್ರಿಗುಣದಲ್ಲಿ ಬಂದಾಗ ಕಾಮ ಕ್ರೋಧ ಲೋಭ, ಯಾಕೆ ಅಂದರೆ ರಜೋಗುಣ ತಮೋಗುಣ ಸತ್ವಗುಣ ಉಳ್ಳವದು ಈ ದೇಹ ಏನಿದೆಯೋ ಇದರಲ್ಲಿ ಎಲ್ಲವೂ ವಿಕಾರ ಉಂಟಾಗುತ್ತೆ. ವಿಕಾರ ಉಂಟಾಗೋದ್ರಿಂದ ಆ ಕರ್ಮದ ಫಲದಿಂದ ಪುನಃ ಪುನಃ ಜನ್ಮ ಆಗ್ತಾ ಇದೆ. ಅದಕ್ಕೆ ಯಾರಿಗೆ ಶುದ್ಧೀಕರಣ ಆಗಬೇಕು? ಅಂತಃಕರಣ. ಮನಬುದ್ಧಿ ಚಿತ್ತ ಅಹಂಕಾರ ಸೇರಿ ಅಂತಃಕರಣ ತಯಾರಾಗುತ್ತದೆ. ಅದು ಸಟಲ್ ಮನಸ್ಸೇ ಅದು. ಅದಕ್ಕಾದರೆ ಸಟಲ್ ಮೋಸ್ಟ್ ಲೇಯರ್ಗೆ ಅಂತಃಕರಣ ಅಂತೀವಿ. ಅದು ಶುದ್ಧಿ ಆಗಬೇಕು ಅಂದರೆ ಸಟಲ್ ಮೋಸ್ಟ್ ಲೇಯರ್ ಅಂದರೆ ಇದೆಲ್ಲವೂ ಒಂದು ಹೆಂಗಪ್ಪ ನಾವು ಎಕ್ಸಾಂಪಲ್ ಉದಾಹರಣಾರ್ಥವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಅಂತಃಕರಣ ಅಂದರೆ ಅನ್ಕೋಬೋಣ ನಮ್ಮ ಸಾಗರದ ಬೆಡ್ ನಮಗೆ ಟಿ ವಿದಲ್ಲಿ ತೋರಿಸ್ತಾ ಇರ್ತಾರೆ. ಸಾಗರದ ಡೀಪ್ ಡೌನ್ ಡೈವರ್ಸ್ ಹೋದಾಗ ಶೋಧನೆ ಮಾಡೋಕ್ಕೆ ಅಲ್ಲಿ ಎಲ್ಲ ಹಲವಾರು ಕಲ್ಲುಗಳು ಸಂಥವಾಗಿ ಸ್ಟಿಲ್ಲಾಗಿ ಎಂಬೇಡೆಡ್ ಇದ್ದಾವೆ. ಆ ಒಂದೊಂದು ಕಲ್ಲುಗಳು ನಮ್ಮ ವಾಸನ ಅಂದ್ಕೊಳ್ಳೋಣ. ಅಂತಃಕರಣದಲ್ಲಿ ವಾಸನ ಎಲ್ಲ ಸುಪ್ತವಾಗಿ ಅಡಗಿರುತ್ತೆ. ನಮ್ಮ ಡಿಸೈರ್ಸ್ ಇಚ್ಛಾ ಏನೇನು ಪೂರ್ತಿ ಆಗಿರಲೋ ಅದೆಲ್ಲ ಜನ್ಮ ಜನ್ಮಾಂತರದ್ದು. ಅದು ಅಲ್ಲಿ ಒಂದು ಕಲ್ಲು ಠಕ್ ಅಂತ ಒಂದು ಹಾಕಿದ್ರೆ ರಿಪಲ್ಸ್ ಶುರುವಾಗುತ್ತೆ. ಹಾಗೆ ಹೊರಗಡೆಯಿಂದ ಒಂದು ಪ್ರಚೋದನೆ ಬಂದು ಕೂಡಲೇ ಇಲ್ಲಿ ಒಳಗಿರೋದು ಏನು ಸುಪ್ತವಾಗಿ ಅಡಗಿತ್ತೋ ಡಿಸೈರ್ಸ್ ಎಲ್ಲ ಆಚೆ ಬರೋಕ್ಕೆ ಶುರುವಾಗುತ್ತೆ. ನಾಮ ಜಪದಿಂದ ಏನಾಗುತ್ತೆ? ಯಾವಾಗ ವಾಚಾಯಿಂದ ನಾವು ನಾಮಸ್ಮರಣೆ ಬಾಯಿಂದ ಮಾಡ್ತಾ ಹೋಗ್ತಾ ಇರ್ತೀವೋ, ಒಳಗೆ ನಾಮಸ್ಮರಣೆ ಹೋದಂಗೂ ಇಲ್ಲಿರೋದು ವಾಸನ ಅಡಗಿರೋದೆಲ್ಲ ಮೇಲ್ ಸರ್ಫೇಸ್ ಲೆವೆಲಿಗೆ ಬಂದು ಆಚೆ ಹೋಗುತ್ತದೆ. ಅದರಿಂದ ನಮ್ಮ ಅಂತಃಕರಣ ಶುದ್ಧಿಯಾಗಿ ನಮಗೆ ಏನಾಗತ್ತಪ್ಪ? ತೇಣೆ ಆತ್ಮಸಿದ್ಧಿ ಪ್ರಾಪ್ತ ಹೋಯ. ಸಿದ್ಧಿ ಅಂದರೆ ಇಲ್ಲಿ ಚಮತ್ಕಾರ ಮಾಡುವಂಥ ಸಿದ್ಧಿ ಅಲ್ಲ. ಸಿದ್ಧಿ ಪಡ್ಕೊಳ್ಳೋದು ನನಗೆಲ್ಲ ಅಷ್ಟಸಿದ್ಧಿಗಳು ಪ್ರಾಪ್ತಾಗಿದೆ ಅಲ್ಲ. ಆತ್ಮಸಿದ್ಧಿ ಅಂದರೆ ಸಿದ್ಧಿ ಅಂದರೆ ಪರ್ಫೆಕ್ಷನ್. ಆತ್ಮಸಿದ್ಧಿ ಅಂದರೆ ನಾನು ಸ್ವಸ್ವರೂಪದಲ್ಲಿ ನೆಲೆಸುವುದು. ನಾನು ಆತ್ಮ ಚೈತನ್ಯ ಇದ್ದೇನೆ, ನಾನು ಚಿದಂಬರನ ಅಂಶವೇ ಇದ್ದೀನಿ, ನಾನು ಈ ದೇಹ ಬುದ್ಧಿ ಮನಸ್ಸು ಉಳ್ಳವ ಜೀವಾತ್ಮ ಅಲ್ಲ ಅನ್ನೋದು ಸಿದ್ಧಿ ಪ್ರಾಪ್ತಿಯಾಗತ್ತೆ. ಅಂದರೆ ಯು ವಿಲ್ ಅಟೈನ್ ದಟ್ ಪರ್ಫೆಕ್ಷನ್ ದಟ್ ಈಸ್ ನಥಿಂಗ್ ಯು ಆರ್ ಲ್ಯಾಕಿಂಗ್. ನಿನ್ನಲ್ಲಿ ಯಾವ ಥರವಾದ ಕೊರತೆ ಇಲ್ಲ. ಮನಸ್ಸು ಕೊರತೆ ಇದೆ ಅಭಾವ ಇದೆ ಅಂದ್ಕೊಂಡು ವಸ್ತು ಹಿಂದೆ ವಿಷಯದ ಹಿಂದೆ ಹೋಗಿ ಅದನ್ನು ಪ್ರಾಪ್ತಿ ಮಾಡ್ಕೋಬೇಕು, ಸುಖ ಉಂಟಾಗತ್ತೆ ಅಂತ ಆ ಚಕ್ರದಲ್ಲಿ ಸಿಕ್ಕಾಕೊಂಡಿದೆ. ಯಾವಾಗ ನನಗೆ ಗೊತ್ತು ನಾನು ಪರಿಪೂರ್ಣನಾಗಿದ್ದೇನೆ ಭಗವಂತನೊಡನೆ, ನಾನು ಒಂದಾಗಿದ್ದೇನೆ, ಅವನು ಹೊರತಾಗಿ ನನ್ನ ಬೇರೆ ವಸ್ತು ಇಲ್ಲ ಅಂದಾಗ, ಲೌಕಿಕದ ಆಸೆ ವಿಷಯ ಎಲ್ಲ ಬಿಟ್ಟು ಹೋದಾಗ ಅಲ್ಲಿ ಕೇವಲ ಏನಿರುತ್ತೆ? ಭಕ್ತಿ ಪ್ರೇಮ. ಅದಕ್ಕೆ ಜ್ಞಾನ ಅನ್ನುತ್ತಾರೆ, ಅದಕ್ಕೆ ವೈರಾಗ್ಯ ಅನ್ನುತ್ತಾರೆ, ಅದಕ್ಕೆ ಮೋಕ್ಷ ಅನ್ನುತ್ತಾರೆ. ನೀವು ಎಷ್ಟು ಹಲವಾರು ಶಬ್ದದಲ್ಲಿ ಬಳಕೆ ಮಾಡಿದ್ರೂ ಅದು ಒಂದೇ ಒಂದು ವಸ್ತು ಆಗಿರುತ್ತದೆ. ಧರೋನಿಯಾ ವೀಟ ಅಂತರಿ ಸರ್ವಾಂಸ. ಅಂತರಿ ಶಬ್ದದ ಮರ್ಮವನ್ನು ಅರ್ಥ ಮಾಡ್ಕೋಬೇಕು. ರಾಜಾರಾಮ್ ಮಹಾರಾಜರಾಗಲಿ ಯಾವುದೇ ಸಂತರಾಗಲಿ ಯಾರನ್ನು ಬಾಹ್ಯ ಪ್ರಪಂಚದಲ್ಲಿ ಬಿಟ್ಟು ಹೋಗ್ರಿ ಕಾಡಿಗೆ ಅಂತ ಹೇಳ್ತಾ ಇಲ್ಲ. ಅಂತರಿ ಸರ್ವಾಂಸ ವೀಟ್. ವೀಟ್ ಅಂದರೆ ಎಲ್ಲರನ್ನೂ ಅಂತರಂಗದಿಂದ, ಒಬ್ಬರು ಇಬ್ಬರು ಇಲ್ಲ. ನಮ್ಮ ಮನೆಯಲ್ಲಿ ಈ ದೇಹದ ಮನೆ ಒಳಗೆ ಮೆಂಟಲ್ ವರ್ಲ್ಡಲ್ಲಿ ಸಾವಿರಾರು ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಯಾರು? ಜನ್ಮ ಜನ್ಮಾಂತರದಿಂದ ಯಾರ್ಯಾರೋ ಇದ್ದಾರೆ ಇಲ್ಲಿ. ಅವರನ್ನೆಲ್ಲ ವೀಟ್ ಮೀನ್ಸ್ ತ್ಯಾಜ್ಯ ಮಾಡಿ, ಅವರನ್ನೆಲ್ಲ ರಿನನ್ಸಿಯೇಟ್ ಆರ್ ಡಿಸ್ಕಾರ್ಡ್ ದೆಮ್ ಫ್ರಮ್ ದ ಮೈಂಡ್. ಸಬ್ ಕಾನ್ಷಿಯಸ್ ಮೈಂಡಿಂದ ಕಿತಾಕ್ರಿ ಎಲ್ಲರನ್ನು. ನನ್ನ ಸಂಬಂಧ ಚಿದಂಬರನ್ ಬಿಟ್ಟು ಇನ್ಯಾರ ಜೊತೆಗೂ ಇಲ್ಲ. ಅಂತರಂಗದಿಂದ, ಬಾಹ್ಯವಾಗಿ ದೇಹದ ಪ್ರಾರಬ್ಧದಿಂದ ಇವರೆಲ್ಲರೂ ನನ್ನ ಸಂಬಂಧಿಕರು. ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಆಪ್ತೇಷ್ಟರು ಇರ್ಬೋದು, ಗುರುಬಂಧಗಳಿರ್ಬೋದು, ಯಾರು ಬೇಕಾದವ್ರು ಇರ್ಬೋದು. ಇಲ್ಲಿಂದ ಎಲ್ಲರನ್ನೂ ತ್ಯಾಜ್ಯ ಮಾಡಿದ್ಮೇಲೆ ಹೊರಗಡೆ ನೀವು ಎಲ್ಲರೊಡನೆ
ಪ್ರೇಮದಿಂದ ಇರ್ಲಿಕ್ಕೆ ಸಾಧ್ಯತೆ ಆಗೋದು. ಇಲ್ಲಿಂದ ತ್ಯಾಜ್ಯ ಮಾಡಲಿಲ್ಲ ಅಂದರೆ ಪ್ರತಿಯೊಬ್ಬರದ್ದು ವಿಚಾರ, ಒಪಿನಿಯನ್, ಜಡ್ಜ್ಮೆಂಟ್ ಮಾಡಿ ಪ್ರತಿಯೊಂದು ಸತಿಗೂ ಆ ಮನುಷ್ಯ ನಿಮ್ಮ ಕಣ್ಣು ಮುಂದೆ ಬೇರೆ ರೀತಿಯೆಲ್ಲ ಕಾಣಿಸಿದ್ರೂ ಕೂಡ ಯು ಆರ್ ಹೋಲ್ಡಿಂಗ್ ಎನ್ ಇಮೇಜ್ ಆಫ್ ಯುವರ್ ಓನ್ ಒಪಿನಿಯನ್ ಆ್ಯಂಡ್ ದ್ಯಾಟ್ ಈಸ್ ಮಿಥ್ಯಾ ಅಂತ ಶಂಕರಾಚಾರ್ಯರು ಹೇಳಿದರು. ಬ್ರಹ್ಮ ಸತ್ಯ, ಜಗತ್ ಮಿಥ್ಯಾ. ಅಲ್ಲಿ ಇರೋದು ಚೈತನ್ಯನೇ ಸತ್ಯ ಇರೋದು. ನೀನು ಆ ಮನುಷ್ಯನನ್ನು ಯಾವಾಗ ನೋಡಿದ್ರು ಆ ಒಂದೇ ಒಂದು ಧಾರಣೆಯಿಂದ ನೋಡ್ತಿದ್ದೆ, ಇವನು ಹಿಂಗಿದ್ದ, ಅದು ಸರ್ವತಾ ಮಿಥ್ಯಾ. ಧರೋನಿಯಾ ವೀಟ್ ಅಂತರಿ ಸರ್ವಾಂಸ ನಾಮ ಜಪೆ ವಾಚ ಸರ್ವಕಾಳ. ಸರ್ವಕಾಲದಲ್ಲೂ ಸರ್ವ ಅವಸ್ಥೆಯಲ್ಲೂ ವಾಚಾದಿಂದ ಏನು ಮಾತಾಡಿದ್ರೂ ಕೂಡ ನಾವು ಹೆಂಗ್ರಿ, ನಾವು ಆಫೀಸಿಗೆ ಹೋಗ್ತೀವಿ, ನಾವು ಪ್ರೊಫೆಷ್ನಲ್ನಲ್ಲಿ ಮಾತಾಡ್ತೀವಿ. ಪ್ರೊಫೆಷ್ನಲ್ಲಿ ಕೆಲಸ ಮಾಡುವಾಗ, ಸರ್ವಥಾ ನಾವು ಕೆಲಸ ಮಾಡುವಾಗ ಲೌಕಿಕದಲ್ಲಿ ಕಾಲೀಗ್ಸು, ಫ್ರೆಂಡ್ಸ್ ಜೊತೆ ಮಾತಾಡಲೇಬೇಕು. ವರ್ಕ್ ಸಂಬಂಧಿ. ವರ್ಕ್ ಬಿಟ್ಟು ಅಪ್ರೈಸಲ್ಗೆ ಸಲುವಾಗಿ ಹೊಡೆದಾಟ ಬಡದಾಟ ಮಾಡೋದು, ಅಸೂಯೆ ಮಾಡೋದು ಇದು ಅಗತ್ಯ ಇಲ್ಲ ಅಂತ ಹೇಳ್ತಾ ಇರೋದು. ಸೊ ಆಫೀಸಿಗೆ ಹೋಗೋ ನಡುವೆ ನಾವು ಕಾರಲ್ಲಿ ಹೋಗ್ತಾ ಇರ್ತೀವಿ, ಬಸ್ಸಲ್ಲಿ ಹೋಗ್ತಾ ಇರ್ತೀವಿ. 1 ತಾಸು ಸಿಗುತ್ತೆ ನಮಗೆ, ಅರ್ಧ ತಾಸು ಸಿಗ್ಬೋದು, ಹತ್ತಿರದಲ್ಲಿರ್ಬೋದು, ದೂರದಲ್ಲಿರ್ಬೋದು. 2 hours ಬರ್ತಾ ಹೋಗ್ತಾ ಸಿಗುತ್ತೆ. ವೈ ಡೋಂಟ್ ವಿ ಯುಟಿಲೈಸ್ ಇಟ್ ಫಾರ್ ನಾಮಸ್ಮರಣೆ? ಅದು ಬಿಟ್ಟು ಪ್ರಪಂಚದ ನ್ಯೂಸಲ್ಲಿ ಏನಾಗ್ತಿದೆ, ಅಲ್ಲೇನಾಗ್ತಿದೆ, ಯಾರು ಹೊಡೆದ್ರು, ಯಾರು ಬಡಿದ್ರು, ಯಾರು ಸತ್ರು, ಅದನ್ನು ಕಟ್ಕೊಂಡು ನಮಗೇನಾಗತ್ತೆ? ನಾವು ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ? ಅವರಿಗೆ ಏನೂ ಇಲ್ಲ. ಮನೆಯಲ್ಲಿ ಕೂತ್ಕೊಂಡು, ಆಫೀಸಲ್ಲಿ ಕೂತ್ಕೊಂಡು, ಬರೋವಾಗ ಟ್ರಾವೆಲಿಂಗ್ ಟೈಮ್ನ ವೇಸ್ಟ್ ಮಾಡಿಕೊಂಡು ವಿ ಆರ್ ವೇಸ್ಟಿಂಗ್ ಅವರ್ ಪ್ರೆಷಿಯಸ್ ಎನರ್ಜಿ. ದಿಸ್ ಬಾಡಿ ಈಸ್ ಫುಲ್ ಆಫ್ ಎನರ್ಜಿ, ಇಟ್ ಈಸ್ ಫುಲ್ ಆಫ್ ಪೊಟೆನ್ಷಿಯಲ್. ಜಗತ್ತಿನಲ್ಲಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ, ಆತ್ಮಸಿದ್ಧಿ ಪಡ್ಕೊಂಡು ಜಗತ್ತಿನ ಕಾರ್ಯಕ್ಕೆ ಈ ದೇಹವನ್ನು ಬಳಕೆ ಮಾಡಲಿಕ್ಕೆ ಪ್ರಪಂಚದಲ್ಲಿ ಇದನ್ನು ಕಳಿಸಿದಾನೆ ವಿನಃ ಲೌಕಿಕದ ವಿಷಯ ಆಸಕ್ತಿಗಳಲ್ಲ. ವಿಷಯಾಚಿ ಪಥ್ಯ ಧರಿಲಹ ಜರಿ ಭವರೋಗ ದೂರಿ ಹೋಯತ್ಯಾಸ. ವಿಷಯದ ಪಥ್ಯವನ್ನು, ಡೂಸ್ ಆ್ಯಂಡ್ ಡೋಂಟ್ಸ್. ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ನಮಗೆ ಹೇಳುತ್ತಾನೆ, ಏನಪ್ಪ ಇದನ್ನು ಪಥ್ಯವನ್ನು ಪಾಲಿಸಿ, ಇದನ್ನು ತಿನ್ನಬೇಡಿ, ಇದನ್ನು ತಿನ್ನಬಹುದು. ಈ ವಿಷಯದ ಪಥ್ಯವನ್ನು ಅಂದರೆ ಹೆಂಗೆ ವಿಷಯದ ಪಥ್ಯವನ್ನು ಪಾಲನೆ ಮಾಡಬೇಕ್ರಿ? ನನ್ನನ್ನು ಬಿಟ್ಟು ಯಾರ ಕರ್ಮಕ್ಕೂ ಕೈ ಹಾಕಬಾರ್ದು, ನನ್ನನ್ನು ಬಿಟ್ಟು ಯಾರ ವಿಷಯಕ್ಕೂ ತಲೆ ಹಾಕಬಾರ್ದು. ಯಾರು ಏನು ಮಾಡ್ತಾ ಇದ್ದಾರೆ, ಯಾರು ಎಲ್ಲಿ ಹೋಗ್ತಾ ಇದ್ದಾರೆ, ಅವ್ರು ಹಿಂಗೆ ಯಾಕೆ ಮಾತಾಡಿದ್ರು, ಇವ್ರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ಅದೆಲ್ಲವೂ ನನಗೆ ತ್ಯಾಜ್ಯ. ಇಟ್ ಈಸ್ ಆಲ್ ಅನಾತ್ಮ ವಸ್ತು. ವಿಷಯಾಚಿ ಪಥ್ಯ ಅಂದರೆ ಹಿಂಗಲ್ಲ, ಕಿತ್ತಿನ್ಬಿಡೋದು, ಈಗ ಮತ್ತೆ 1 ವಾರಕ್ಕೆ ಡಾಕ್ಟರ್ ಹತ್ರ ಹೋಗೋದು ಪಥ್ಯ ಅಲ್ಲ. ಪಥ್ಯ 1 ವಾರದ ತನಕ ಮಾಡೋದು, ಮತ್ತು ಇನ್ನೊಂದು ಸತಿ ತಿಂದಾಗ ಮತ್ತೆ ಡಾಕ್ಟರ್ ಹತ್ರ ಹೋಗೋದು. ನೋ, ಇಟ್ ಈಸ್ ಟೋಟಲಿ ರಿಜೆಕ್ಟೆಡ್. ಪಥ್ಯ ಒಮ್ಮೆ ಹೇಳಿದ ಡಾಕ್ಟರು, ಇಲ್ಲಿ ಪಥ್ಯ ನಮಗೆ ಯಾರು ಹೇಳ್ತಿದ್ದಾನೆ? ಸದ್ಗುರುನಾಥ, ಸಂತರು ಬಂದು ನಮಗೇನು ಪಥ್ಯ ಹೇಳ್ತಿದ್ದಾರೆ? ವಿಷಯದ ಪಥ್ಯವನ್ನು ಮಾಡಪ್ಪ ನೀನು. ಯಾರ ಕರ್ಮಕ್ಕೂ ಕೈ ಹಾಕಬೇಡ, ಯಾರ ಪ್ರಾರಬ್ಧದಕ್ಕೂ ಅಡ್ವೈಸ್ ಕೊಡ್ಲಿಕ್ಕೆ ಹೋಗಬೇಡ. ಅವರವರ ಪ್ರಾರಬ್ಧವನ್ನು ಅವರವರು ತಗೊಂಬಂದಿದ್ದಾರೆ, ಅದಕ್ಕೆ ಭಗವಂತನೇ ನಿವಾರಣೆ ಮಾಡೋನು, ನೀನು ಯಾರೂ ಅಲ್ಲ. ನಿನ್ನ ಕೆಲಸವನ್ನು ಮಾಡು, ಬಂದವ್ರ ಜೊತೆಗೆ ಎಲ್ಲರ ಜೊತೆಗೂ ಪ್ರೇಮದಿಂದ ಮಾತಾಡು, ಅವರ ಕಷ್ಟ ಸುಖದಲ್ಲಿ ಸಹಭಾಗಿ ಆಗುವಂಥವ್ರಿಗೆ ದೈಹಿಕವಾಗಲಿ, ವಾಚಾದಿಂದ ಆಗಲಿ, ಮಾನಸಿಕವಾಗಲಿ, ಫೈನಾನ್ಷಿಯಲ್ ಆಗಲಿ ಏನಾಗುತ್ತೋ ಅದನ್ನು ಮಾಡು. ಆಮೇಲೆ ಎಲ್ಲವೂ ಅಪ್ಪ ಭಗವಂತ ನೀನು ಒಳ್ಳೇದು ಮಾಡಪ್ಪ ಅಂತ ಪ್ರಾರ್ಥನೆ, ಲೋಕಾಹ ಸಮಸ್ತಾಹ ಸುಖಿನೋ ಭವಂತು ಪ್ರಾರ್ಥನೆ ಮಾಡು. ಸುಮ್ಮನೆ ಕೂಡು. ಎಲ್ಲಿಂದ? ಫ್ರಮ್ ದ ಮೈಂಡ್. ನೀನು ಏನನ್ನೂ ರಿಜೆಕ್ಟ್ ಮಾಡೋಂಗಿಲ್ಲ, ಎಲ್ಲರನ್ನೂ ಒಪ್ಕೋ, ಅವ್ರು ಹೆಂಗಿದ್ದಾರೋ ಹಂಗೆ ಒಪ್ಕೋ ಅದನ್ನು. ಚಿದಂಬರ ನಾಮ ಮಾತ್ರ ತೇ ಘೇವುನಿ ಜಾಯ್ ಉದ್ಧರೋನಿ ದಾಸಮಣಿ. ಮಹಾರಾಜರಂತಾರೆ, ಚಿದಂಬರ ನಾಮ ಮಾತ್ರ, ಚಿದಂಬರ ನಾಮದ ಔಷಧಿ ತಗೊಳ್ಳುವಾಗ ಡಾಕ್ಟರ್ ಹೇಳ್ತಾರೆ ನಮಗೆ 3 ಸತಿ ತಗೊಳ್ಳಿ. ಇದು ಲೌಕಿಕದ ಡಾಕ್ಟರ್ ಹೇಳೋದು. ಯಾಕೆಂದರೆ ಅಲ್ಲಿ ಬಾಡಿಗೆ ಲಿಮಿಟೇಷನ್ಸ್ ಇದೆ. ಅದಕ್ಕೆ 3 ಟೈಮ್ಸ್ಗಿನ್ನ ಜಾಸ್ತಿ ತೊಗೊಂಡ್ರೆ ನಿದ್ದೆ ಬರ್ಬೋದು, ಅಥವಾ ನಮಗೆ ಅದು ಆಲ್ಕೋಹಾಲ್ ಕಂಟೆಂಟ್ ಇದ್ದರೆ ನಮಗೆ ತೂರಡಿಕೆ ಬರಬಹುದು, ಗುಂಗಿ ಬರಬಹುದು. ಅದಕ್ಕೆ ಡಾಕ್ಟರ್ ಹೇಳ್ತಾರೆ 3 ಟೈಮ್ಸು 2 ಟೈಮ್ಸ್ ಡೋಸೇಜ್ ಅಲ್ಲಿ ಬರೆದಿರ್ತಾರೆ. ಇದು ಲೌಕಿಕಕ್ಕೆ ಲಿಮಿಟೆಡ್ ಇದು ಹೇಳೋದು ಡಾಕ್ಟರು. ಆದರೆ ಇಲ್ಲಿ ನಮ್ಮ ಭವರೋಗ, ವಿಷಯದ ರೋಗ ನಮಗೆ ಜನ್ಮಾಂತರದಿಂದ ಹತ್ತಿದೆ. 1 ದಿವಸದ ಹತ್ತಿರೋದ ರೋಗ ಅಲ್ಲಿ ಇದು ಜನ್ಮಾಂತರದ ರೋಗ ಹತ್ತಿದೆ. ಇದನ್ನು ಬಿಡುಗಡೆ ಹೊಂದಲಿಕ್ಕೆ ನಮಗೆ ಪಥ್ಯ, ಇದು ನಾಮ ಮಾತ್ರ ಹೆಂಗೆ ತೊಗೋಬೇಕು? 24/7 ನಾಮ ಮಾತ್ರ ತೊಗೋಬೇಕು ನಾವು. ಆ ಮಾತ್ರ ಔಷಧಿನ ನಾವೇನು ಮಾಡ್ತೀವಿ? ಈ ಅಭಂಗವನ್ನು ನಮ್ಮ ಸಹೂಲಿಯತ್ ಪ್ರಕಾರವಾಗಿ ನಾವು ಪ್ರೊಫೆಷನಲ್ ಕೆಲಸ ಮಾಡ್ತಿದ್ದೀವಿ, ನಮ್ಮ ಹತ್ರ ಟೈಮ್ ಇಲ್ಲ ಭಕ್ತಿ ಮಾಡಲಿಕ್ಕೆ, ನಾಮಸ್ಮರಣೆ ಮಾಡಲಿಕ್ಕೆ. ನೋಡಿರಿ, ಚಿದಂಬರ ನಾಮ ಮಾತ್ರ ತೊಗೋಬೇಕು ಅಂತ ಹೇಳಿದ್ದಾರೆ. ಹೆಂಗೆ? 3 ಟೈಮ್ಸ್ ಡೋಸೇಜ್, 1 hour, 1 ತಾಸು, 2 ತಾಸು, 5,000 10,000 ಮಾಡಿಬಿಟ್ರೆ ಮುಗೀತು. ಇನ್ 23 hours ಫ್ರಸ್ಟ್ರೇಷನ್ನು ಪ್ರಪಂಚದಲ್ಲಿ ಹೋಗಿ. ನೋ, ದಟ್ ಈಸ್ ಟೋಟಲಿ
ರೂಲ್ಡ್ ಔಟ್ ಆ್ಯಂಡ್ ರಿಜೆಕ್ಟೆಡ್. ಚಿದಂಬರ ನಾಮ ಮಾತ್ರ ಹೆಂಗೆ ತಗೋಬೇಕು? ಸಂತರ ಹೇಳಿದ ಪ್ರಕಾರ ತಗೋಬೇಕು. ಹೆಂಗೆ? 24/7 ವಾಚಾದಿಂದ ಕೂತಾಗ ನಿಂತಾಗ ನೀವು ಯಾರ ಜೊತೆ ಮಾತಾಡಿದ್ರು ಚಿದಂಬರ ಹೇಳಿಯಪ್ಪ, ಏನು ಮಾತಾಡಬೇಕು? ಲೌಕಿಕದ ವಿಷಯ ಮಾತಾಡಬೇಕಾ? ಸ್ಟಾಪ್. ನಿಮ್ಮ ವಿಷಯದಲ್ಲಿ ನನಗೆ ಯಾವ ಆಸಕ್ತಿನೂ ಇಲ್ಲ. ಬನ್ನಿ, ನಾನು ಚಿದಂಬರನ ಅಭಂಗದ ಬಗ್ಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ, ಅಥವಾ ಒಂದು ಅಭಂಗ ನಿಮಗೆ ಹೇಳ್ತೀನಿ, ನನಗಿದು ಅರ್ಥ ಆಗಲಿಲ್ಲ, ಅರ್ಥ ಆಗಿದೆ, ನಿಮಗೆ ಒಂದು ಹೇಳಬೇಕು ಅಂತ ಇಚ್ಛಾಪಟ್ಟಿದ್ದೀನಿ ಅಂತ ಫೋನ್ ಮೇಲೆ ಮಾತಾಡ್ರಿ. ಅವ್ರು ಫೋನ್ ಇಟ್ಟು ಬಿಡ್ತಾರೆ, ನನಗೆ ಕೆಲಸ ಇದೆ ರೀ ಅಂತ ಇಟ್ಟು ಬಿಡ್ತಾರೆ. ನಮಗೆ ಆಸಕ್ತಿ ಇದೆ ವಿಷಯದ ಬಗ್ಗೆ, ಬೇರೆಯವ್ರ ವಿಷಯದ ಬಗ್ಗೆ ಎಷ್ಟು ಆಸಕ್ತಿ ಇದೆ ಅಂದರೆ, ಮಸಾಲ ಮಿರ್ಚ್ ಹಚ್ಕೊಂಡು ಕೇಳಿಸ್ಕೊಂತ ಗಾಸಿಪ್ ಮಾಡೋ ಆಸಕ್ತಿ ಇದ್ಮೇಲೆ ನಮ್ಮ ಆಸಕ್ತಿ ಬಿಡಲಾರ್ದಲೇನೆ ಆ ಭಗವಂತನ ಭಕ್ತಿ ಬಾರಪ್ಪ ನಾ ಪ್ರೇಮ ಮಾಡ್ತೀನಿ ಅಂದರೆ ಎಲ್ಲಿಂದ ಪ್ರೇಮ ಬರ್ಲಿಕ್ಕೆ ಸಾಧ್ಯ ನಮಗೆ? ಅದಕ್ಕೆ ನಾಮ ಮಾತ್ರ ತಗೊಳ್ಳುವಾಗ ರಾಜಾರಾಮ್ ಮಹಾರಾಜರು ಹೇಳಿದಂತೆ ನಾಮ ಮಾತ್ರ ತಗೋಬೇಕು. ಹೆಂಗೆ? 24/7 ಕೂತಾಗ ನಿಂತಾಗ ಹೋಗುವಾಗ ಬರುವಾಗ ಮಲಗಿದಾಗ ಎದ್ದಾಗ ಸರ್ವಕಾಲದಲ್ಲಿ ಸರ್ವ ಅವಸ್ಥೆಯಲ್ಲಿ ಎಲ್ಲೋದ್ರು, ಕಿಚನ್ನಲ್ಲಿದ್ರೇನು, ಬಾತ್ರೂಮಲ್ಲಿದ್ರೇನು, ಟಾಯ್ಲೆಟಲ್ಲಿದ್ರೇನು, ವಾಷಿಂಗ್ ಮಷಿನಲ್ಲಿ ಬಟ್ಟೆ ಹಾಕುವಾಗಿದ್ರೇನು, ಇಡ್ಲಿ ಹಿಟ್ಟು ರುಬ್ಬವಾಗಾದ್ರೇನು ಅಭಂಗ ಹೇಳ್ಕೊಳ್ಳಿ, ಅಭಂಗ ಬರ್ಕೊಳ್ಳಿ, ಅಭಂಗ ಗಾಯನ ಮಾಡಿರಿ, ಆ ಚಿದಂಬರ ನಾಮವನ್ನು ನಾಮಸ್ಮರಣೆ ಮಾಡಿರಿ, ಜಪ ಮಾಡಿರಿ, ಅನುಷ್ಠಾನ ಮಾಡಿರಿ. ಆದರೆ ಸದಾ ಸರ್ವಕಾಲ ನಮ್ಮ ಚಿತ್ತದಲ್ಲಿ ಅವನು ಮಾತ್ರ ಇರಬೇಕು. ಅಂಥ ರೂಪದಲ್ಲಿ ನಾವು ಮಾತ್ರ ತಗೋಬೇಕೇ ವಿನಃ ನಮ್ಮ ಮನಸ್ಸಿನ ಪ್ರಕಾರ ಬಂದಂತೆ ಈ ಅಭಂಗವನ್ನು ಹೇಳಬಾರದು ಅಥವಾ ತಿಳ್ಕೋಬಾರದು. ಯಾಕೆಂದರೆ ಇದು ಅವರು ಬ್ರಹ್ಮಾನಂದದಲ್ಲಿ ಬ್ರಹ್ಮಜ್ಞಾನಿಯಾಗಿರೋ ರಾಜಾರಾಮ್ ಮಹಾರಾಜರು ಶಬ್ದವನ್ನು ರಚನೆ ಮಾಡಿದ್ದಾರೆ. ಆದರೆ ಶಕ್ತಿ ಸರ್ವಥಾ ಸ್ವಾಮಿದು, ಸ್ವಾಮಿನೇ ಇದು ಹೇಳ್ತಾ ಇರೋದು ನಮಗೆ. ಹೀಗೆ ಮಾತ್ರದಲ್ಲಿ ನಾವು ಚಿದಂಬರ ನಾಮ ಮಾತ್ರ ದಾಸಮಣೆ ಅಂತ ಹೇಳಿದ್ವಿ. ದಾಸಮಣೆ ಅಂತ ಯಾಕೆ ಹೇಳ್ತಿದ್ದಾರೆ ಇಲ್ಲಿ? ಮನಸ್ಸು ಆಚೆ ಬಂದು ಶಬ್ದದ ಮುಖಾಂತರ ರಚನೆ ಮಾಡಿದಾಗ ಮನಸ್ಸು ರಾಜಾರಾಮ ಆಗತ್ತೆ. ಆದರೆ ಮನಸ್ಸು ಆತ್ಮನಲ್ಲಿ ಒಂದಾಗಿರುವಾಗ ಅಲ್ಲಿ ಯಾರ ಶಕ್ತಿ ಕೆಲಸ ಮಾಡ್ತಿದೆ? ಆ ಚಿದಂಬರ ಶಕ್ತಿನೇ ಅಭಂಗದ ರೂಪದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದೆ. ನಾವು ನಮ್ಮ ಮನಸ್ಸಿನ ಪ್ರಕಾರ ಅರ್ಥ ಮಾಡ್ಕೊಳ್ಳೋದಂತಲ್ಲ, ಮನಸ್ಸು ಬುದ್ಧಿ ಇಂದ್ರಿಯಗಳಕ್ಕೆ ದಾಟು ಹೋದಾಗ ಅವನು ಚಿದಂಬರ ನಮಗೆ ಗೋಚರ ಆಗುತ್ತಾನೆ. ಚಿದಂಬರ ಗೋಚರ ಆಗುತ್ತಾನೆ ಅಂದರೆ ಇದು ಏನು ಹೇಳ್ತಿದ್ದಾರೋ ಅದು ನಮಗೆ ಗೋಚರ ಆಗುತ್ತದೆ ಅಂತ ಹೇಳುತ್ತಾ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಜೈ ಚಿದಂಬರ.